Hello everyone, welcome to Nevras Master Tutorials. Exercise number 10.1 fourth question. Fourth question ನಲ್ಲಿ A part ಏನ್ ಕೊಟ್ಟಿದ್ದಾರೆ ನೋಡಿ. Identify terms which contain x and give the coefficient of x ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ ನೋಡಿ, ಈ ತರ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ಅದರಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಇರುತ್ತಲ್ಲ, ಅದನ್ನ ಮೆನ್ಷನ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ, ಬರೀರಿ ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ನಾವು ನೋಡೋಣ ಯಾವ ರೀತಿ ಬರೀಬೇಕಂತ. ಟರ್ಮ್ಸ್ ಇದಾವಲ್ವಾ, ಫಸ್ಟ್ ಟರ್ಮ್ಸ್ ಐಡೆಂಟಿಫೈ ಮಾಡಬೇಕು. ಇಲ್ಲಿ ನೋಡಿ, ಇದರಲ್ಲಿ ಟರ್ಮ್ಸ್ ಯಾವ್ದು ಬರುತ್ತೆ, ವೈ ಸ್ಕ್ವೇರ್ ಎಕ್ಸ್. ಯಾಕಂದ್ರೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಒಂದೇ ಕೇಳಿದಾರಲ್ವಾ, ಸೊ ನಾವು ಕೋಎಫಿಷಿಯಂಟ್ ಆಫ್ ಎಕ್ಸ್ ಒಂದೇ ಬರಿಬೇಕು. ಓಕೆ, ನಾವು ಮುಂಚೆ ಏನು ಓದಿದ್ವಿ, ಕೋಎಫಿಷಿಯಂಟ್ ಆಫ್ ವೇರಿಯೇಬಲ್ ಅಂದ್ರೆ ನ್ಯೂಮರಿಕಲ್ ವೇರಿಯೇಬಲ್ ಅಂದ್ರೆ ನಂಬರ್ ಇರುತ್ತೆ ಪ್ಲಸ್ ವೇರಿಯೇಬಲ್ ಇರುತ್ತೆ. ಇಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ನಂಬರ್ ಇದ್ರೆ ನಂಬರ್ ಕೊಡಬೇಕು, ಪ್ಲಸ್ ವೇರಿಯೇಬಲ್ ಇದ್ರೆ ವೇರಿಯೇಬಲ್ ಕೂಡ ಕೊಡಬೇಕು. ಓಕೆ, ಈಗ ವೈ ಸ್ಕ್ವೇರ್ ಎಕ್ಸ್ ಇದೆ ಟರ್ಮ್. ಓಕೆ, ಇದಕ್ಕೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, ವೈ ಸ್ಕ್ವೇರ್ ಇದೆ ಅಲ್ವಾ. ನೆಕ್ಸ್ಟ್ ಇದೇ ರೀತಿ ನೋಡಿ, 13y ಸ್ಕ್ವೇರ್ ಮೈನಸ್ 8yx ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಯಾವ್ದು ಟರ್ಮ್ಗಿದೆ, ಇದಕ್ಕೊಂದೇ ಇದೆ, ಇದಕ್ಕಿಲ್ಲಲ್ವಾ, ಅದಕ್ಕೆ ಬಿಟ್ಬಿಡ್ಬೇಕು. ಯಾವ್ದಕ್ಕಿದೆ ಅದೊಂದೇ ಬರೆಯೋಣ. ಟರ್ಮ್ 8yx. ಸೊ ಎಕ್ಸ್ ಕೋಎಫಿಷಿಯಂಟ್ ಏನಾಯ್ತು, 8y ಆಯ್ತು. ಅರ್ಥ ಆಯ್ತಲ್ವಾ. ಇದೇ ರೀತಿ ನೆಕ್ಸ್ಟ್ ನೋಡೋಣ. ನೋಡಿ, ಎಕ್ಸ್ ಪ್ಲಸ್ ವೈ ಪ್ಲಸ್ 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಇಲ್ಲಿದೆ ಅಲ್ವಾ, ಆ ಟರ್ಮ್ ಒಂದೇ ಬರ್ಕೊಳ್ಳೋಣ. ಎಕ್ಸ್ಗೆ ಏನಿದೆ ಕೋಎಫಿಷಿಯಂಟ್, ಏನೂ ಇಲ್ಲ. ಏನೂ ಇಲ್ಲ ಅಂದ್ರೆ ಏನಿದೆ ಅಂತ ಅರ್ಥ, 1 ಇದೆ ಅಂತ ಅರ್ಥ. ಓಕೆ, ಇಲ್ಲಿ ನೋಡಿ ನೆಕ್ಸ್ಟ್ ಫೋರ್ತ್ ಒನ್, 5 ಪ್ಲಸ್ ಝೆಡ್ ಪ್ಲಸ್ ಝೆಡ್ ಎಕ್ಸ್ ಅಂತ ಇದೆ. ಸೊ ಎಕ್ಸ್ ಇರೋ ಟರ್ಮ್ ಯಾವುದು, ಝೆಡ್ ಎಕ್ಸ್. ಓಕೆ, ಇದು ಟರ್ಮ್ ಇದೆ. ಹಾಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, ಝೆಡ್ ಇದೆ ಅಷ್ಟೇ. ಈಗ ನೆಕ್ಸ್ಟ್ ಒನ್ ನೋಡಿ, ಫಿಫ್ತ್ ಒನ್, 1 ಪ್ಲಸ್ ಎಕ್ಸ್ ವೈ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ಇರೋ ಟರ್ಮ್ಸ್ ಎಷ್ಟಿದಾವೆ, ಎರಡಿದಾವೆ ನೋಡಿ. ಒಂದು ಎಕ್ಸ್ ಇದೆ, ಇನ್ನೊಂದು ಎಕ್ಸ್ ವೈ ಇದೆ. ಸೊ ಇದಕ್ಕೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ ನೋಡಿ, ಈ ಎಕ್ಸ್ ಏನ್ ಬರುತ್ತೆ, ಏನು ಇಲ್ಲ ಅಂದ್ರೆ 1 ಅಂತ ಬರಿಬೇಕು. ಇದಕ್ಕೆ ವೈ ಇದೆ ಅಲ್ವಾ, ಸೊ ವೈ ಅಂತ ಬರೆಯೋಣ. ಓಕೆ, ಈಗ ನೆಕ್ಸ್ಟ್ ಒನ್, 12xy ಸ್ಕ್ವೇರ್ ಪ್ಲಸ್ 25 ಅಂತ ಕೊಟ್ಟಿದ್ದಾರೆ. ಸೊ ಟರ್ಮ್ ಯಾವ್ದು ಬರಿಬೇಕು ನಾವು, ಇದೇ ಬರಿಬೇಕು, 12xy ಸ್ಕ್ವೇರ್ ಅಲ್ವಾ. ಸೊ ಎಕ್ಸ್ ಬಿಟ್ರೆ ಕೋಎಫಿಷಿಯಂಟ್ ಏನಿದೆ ಇದರಲ್ಲಿ, 12y ಸ್ಕ್ವೇರ್ ಇದೆ ಅಲ್ವಾ. ಸೊ ಕೋಎಫಿಷಿಯಂಟ್ ಆಫ್ ಎಕ್ಸ್ ಇಸ್ 12y ಸ್ಕ್ವೇರ್. ಅದೇ ರೀತಿ ಇದು ನೋಡಿ, 7x ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಟರ್ಮ್ ಏನ್ ಬಂತು, ಎರಡರಲ್ಲೂ ಎಕ್ಸ್ ಇದೆ, ಎರಡು ಟರ್ಮಲ್ಲೂ. ಸೊ 7x ಒಂದು ಟರ್ಮ್, ಎಕ್ಸ್ ವೈ ಸ್ಕ್ವೇರ್ ಒಂದು ಟರ್ಮ್. ಇದಕ್ಕೆ ಏನ್ ಬಂತು, ಕೋಎಫಿಷಿಯಂಟ್ ಆಫ್ ಎಕ್ಸ್ ಏನಿದೆ, 7 ಇದೆ. ಇದಕ್ಕೇನಿದೆ, ಎಕ್ಸ್ ವೈ ಸ್ಕ್ವೇರ್ಗೆ ವೈ ಸ್ಕ್ವೇರ್ ಇದೆ. ಅಂಡರ್ಸ್ಟ್ಯಾಂಡ್. ಈಗ ನೆಕ್ಸ್ಟ್ ಪಾರ್ಟ್ ನೋಡಿ, ಫೋರ್ತ್ ನಲ್ಲಿ ಬಿ ಪಾರ್ಟ್ ಏನ್ ಕೊಟ್ಟಿದ್ದಾರೆ, ಐಡೆಂಟಿಫೈ ಟರ್ಮ್ಸ್ ವಿಚ್ ಕಂಟೈನ್ ಎಕ್ಸ್ ಅಂಡ್ ಗಿವ್ ದ ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಏನ್ ಕೇಳಿದ್ರೆ, ಈಗ ನಾವೇನ್ ಮಾಡಿದ್ವಿ, ಕೋಎಫಿಷಿಯಂಟ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಿದ್ವಲ್ಲ, ಅದೇ ರೀತಿ ಇಲ್ಲಿ ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಬರೀರಿ ಅಂತ ಹೇಳಿದ್ದಾರೆ. ಓಕೆ, ವಿಚ್ ಕಂಟೈನ್ ಎಕ್ಸ್ ಅಂತಾನು ಹೇಳಿದ್ದಾರೆ. ನೋಡಿ, ಇಲ್ಲಿ ಏನಿದೆ, ಫಸ್ಟ್ 8 ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಅಂತ ಇದೆ. ಸೊ ಇದು ಏನ್ ಬರ್ಕೋಬೇಕು ಟರ್ಮ್ ನಾವು, ವೈ ಸ್ಕ್ವೇರ್ ಇರೋಂಥದ್ದು ಮೈನಸ್ ಎಕ್ಸ್ ವೈ ಸ್ಕ್ವೇರ್. ಹೌದಾ, ಇದರಲ್ಲಿ ವೈ ಸ್ಕ್ವೇರ್ ಇದೆ, ಇದ್ರದ್ದು ಕೋಎಫಿಷಿಯಂಟ್ ಆಫ್ ವೈ ಸ್ಕ್ವೇರ್ ಏನ್ ಬರುತ್ತೆ, ಮೈನಸ್ ಎಕ್ಸ್ ಬರುತ್ತೆ. ಮೈನಸ್ ಸೈನ್ ಇರೋದ್ರಿಂದ ಮೆನ್ಷನ್ ಮಾಡಲೇಬೇಕು ಕಂಪಲ್ಸರಿ. ಓಕೆ, ಈಗ ನೆಕ್ಸ್ಟ್ ನೋಡಿ ಏನ್ ಕೊಟ್ಟಿದ್ದಾರೆ, 5y ಸ್ಕ್ವೇರ್ ಮೈನಸ್ 7x ಅಂತ ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಟರ್ಮ್ಸ್ ಏನ್ ಬರಬೇಕು, 5y ಸ್ಕ್ವೇರ್ ಬರಬೇಕು. ಓಕೆ, ವೈ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ, 5 ಇದೆ. ಓಕೆ, ಈಗ ನೆಕ್ಸ್ಟ್ ಒಂದು ನೋಡಿ, 2x ಸ್ಕ್ವೇರ್ ವೈ ಮೈನಸ್ 15xy ಸ್ಕ್ವೇರ್ ಪ್ಲಸ್ 7y ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಟರ್ಮ್ಸ್ ಯಾವ್ದು ತಗೋಬೇಕು ನಾವು, ವೈ ಸ್ಕ್ವೇರ್ ಇರೋಂಥದ್ದು ನೋಡಿ, ಇದು ಮೈನಸ್ 15xy ಸ್ಕ್ವೇರ್ ಇದೆ ಪ್ಲಸ್ 7y ಸ್ಕ್ವೇರ್ ಇದೆ, ಇವೇ ಎರಡು ತಗೋಬೇಕು ನಾವು. ಸೊ ಟರ್ಮ್ಸ್ ಏನ್ ಬರೆಯೋಣ, ಮೈನಸ್ 15xy ಸ್ಕ್ವೇರ್ 7y ಸ್ಕ್ವೇರ್. ಓಕೆ, ಈಗ
ವೈ ಸ್ಕ್ವೇರ್ ಕೋಎಫಿಷಿಯಂಟ್ ಏನಿದೆ 15 ಮೈನಸ್ 15x ಆಗುತ್ತೆ, ಮೈನಸ್ 15x. ಓಕೆ, ಈಗ 7y² ಕೋಎಫಿಷಿಯಂಟ್ ವೈ ಸ್ಕ್ವೇರ್ಗೆ ಕೋಎಫಿಷಿಯಂಟ್ ಏಟ್ ಬಂತು 7 ಬಂತು. ಓಕೆ, ಈಗ ನೆಕ್ಸ್ಟ್ ಒನ್